ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ ಒಂದು ವಿಷಯ ಕನ್ನಡ ಭಾಗ 20. ನಾವು ಹೋದ ಅವಧಿಯಲ್ಲಿ ಯಾವ ಪದ್ಯವನ್ನು ಅಭ್ಯಾಸ ಮಾಡಿದಪ್ಪ? ಪಾಠ 9 ಚಂದಿರನೇತಕ್ಕೆ ಓಡುವ ನಮ್ಮ ಈ ಪದ್ಯವನ್ನು ನಾವು ಅಭ್ಯಾಸ ಮಾಡಿದ್ವಿ. ಇವತ್ತು ಈ ಅವಧಿಯಲ್ಲಿ ನಾವು ಏನು ಮಾಡಪ್ಪ ಅಂತಂದ್ರೆ ಆ ಪದ್ಯದ ಪ್ರಶ್ನೋತ್ತರಗಳನ್ನು, ಬಿಟ್ಟ ಪದಗಳನ್ನು ತುಂಬಿರಿ ಮತ್ತು ಪದಗಳ ಅರ್ಥ ಕೆಲವೊಂದು ಬರ್ತಾವೆ. ಹೌದಾ? ನಾವು ಹೋದ ಅವಧಿಯಲ್ಲಿ ಹೇಳಿದೆ. ಆದರೆ ಕೆಲವೊಂದು ಪದಗಳ ಅರ್ಥ ನಾವು ಇಲ್ಲಿ ಏನು ಮಾಡಬೇಕು, ಆ ಪದಗಳ ಅರ್ಥನ ಪಕ್ಕದಲ್ಲಿ ಬರೋದು. ನೀವು ಏನು ಮಾಡಬೇಕು, ಈ ಪದಗಳ ಅರ್ಥ, ಬಿಟ್ಟ ಪದ ತುಂಬಿರಿ ಮತ್ತು ಪ್ರಶ್ನೋತ್ತರಗಳನ್ನ ಪಕ್ಕದಲ್ಲಿ ಇವತ್ತು ಬರೆಯೋದು. ಮೊದಲಿಗೆ ಏನು ಮಾಡಬೇಕು, ಪಕ್ಕದಲ್ಲಿ ಪಾಠದ ಹೆಡ್ಡಿಂಗ್ ಏನು ಮಾಡಬೇಕು, ಬರೀಬೇಕಲ್ಲಿ ಮೇಲ್ಗಡೆ ಪಾಠ 9 ಪದ್ಯ ಪಾಠ ಇದೆ. ಹೌದಾ? ಹಿಂದ್ಗಡೆ ಪದ್ಯ ಪಾಠ ಅಂತ ಬರಿ. ಪದ್ಯ ಪಾಠ 9 ಚಂದಿರನೇತಕ್ಕೆ ಓಡುವ ನಮ್ಮ. ಚಂದಿರ ಚಂದಿರನೇತಕ್ಕೆ ಓಡುವ ನಮ್ಮ. ಇದನ್ನ ಗೆರೆ ಒಳಗ ಚೆನ್ನಾಗಿ ಬರಿಬೇಕು. ಓಡುವ ನಮ್ಮ. ಪಾಠದ ಹೆಸರನ್ನ ಸರಿಯಾಗಿ ಬರಿಬೇಕು. ಪದ್ಯ ಐತದ, ಹೌದಾ? ಪದ್ಯ ಪಾಠ ಐತಿ, ಹೌದಾ? ಚಂದಿರನೇತಕ್ಕೆ ಓಡುವ ನಮ್ಮ ಗೆರೆ ಒಳಗ ಬರಿಬೇಕು. ನೆಕ್ಸ್ಟ್ ಆ ಕೆಳಗಿನ ಗೆರೆ ಒಳಗೆ ಏನ್ ಮಾಡ್ಬೇಕು, ಪದಗಳ ಅರ್ಥ ಮಾರ್ಜಿನ್ ಒಳಗೆ ಏನ್ ಮಾಡ್ಬೇಕು, ಗೆರೆ ಹಾಕೋಬೇಕು. ಗೆರೆ ಹಾಕಿರ್ತೈತಿ, ನೀವೇನ್ ಮಾಡ್ಬೇಕಿಲ್ಲ, ಪದಗಳ ಅರ್ಥ ಕೆಳಗಿನ ಗೆರೆ ಒಳಗ ಪದಗಳ ಅರ್ಥ ಹಾಕಿ. ಪದಗಳ ಅರ್ಥ ಇವನ್ನೇನ್ ಮಾಡ್ಬೇಕು, ಒಂದೊಂದು ಲೈನ್ ಬಿಟ್ಟು ಬರಬೇಕು. ಒಂದೇ ನೋಡ್ರಿ ಎಷ್ಟು ಬರ್ತಾವ, ಇವ 6 ಬರ್ತಾವ, ಹೌದಾ? ಪದಗಳ ಅರ್ಥ 6 ನೋಡಿ. ಒಂದೇದು ಹೆದರು. ಹೆದರು ಅಂದ್ರೆ ಏನಪ್ಪ, ಅಂಜು. ಹೆದರು ಅಂಜು. ಒಂದೊಂದು ಲೈನ್ ಬಿಟ್ಟು ಬರೀಬೇಕು ಪ್ರತಿಯೊಂದಕ್ಕೂ. ಪ್ರತಿ ಸಲ ಹೇಳ್ತೀನಿ, ನೀವು ಮತ್ತೆ ಹಂಗ ಬರ್ತೀರಿ, ಒಂದ್ರಿಗೆ ಒಂದ ಬರ್ತೀರಿ, ಹೌದಾ? ಇವನ್ನ ಒಂದೊಂದು ಲೈನ್ ಬಿಟ್ಟು ಬರೀ. ಎರಡನೇ ನೋಡ್ರಿ ಅಲೆ. ಅಲೆ ಅಂದ್ರ ತೆರೆಗಳು. ಅಲೆ ಅಂದ್ರ ತೆರೆಗಳು. ನೀರಿನ ತೆರೆಗಳು ನೋಡ್ತಾರೇನಿಲ್ಲ, ಅಲೆ ಅಂದ್ರ ತೆರೆ. ಮೂರನೇ ನೋಡಿ ಅರಳೆ. ಅರಳೆ ಅಂದ್ರ ಹತ್ತಿ. ಆಮೇಲೆ ಹಿಂಜಿದ. ಹಿಂಜಿದ ಅಂತಂದ್ರ ಬಿಡಿಸಿದ. ಹಿಂಜಿದ ಅಂದ್ರ ಬಿಡಿಸಿದ. ಬಿಡಿಸಿದ ಅಂತಂದ್ರ ಹತ್ತಿ ಏನಾಗಿರ್ತಿತ್ತ, ಮುದ್ದೆ ಇರ್ತೈತಿ, ಹೌದಾ? ಅದನ್ನ ನಾವೇನ್ ಮಾಡ್ತೀವಿ, ಬಿಡಿಸ್ತೀವಿ, ಹೌದಿಲ್ಲ? ಹಿಂಜಿದ, ಬಿಡಿಸಿದ. ಐದನೇ ನೋಡಿ ಬಾನು. ಆಕಾಶ. ಬಾನು, ಆಕಾಶ, ಗಗನ. ಆಮೇಲೆ ಆಗಸ ಅಂತೆ, ಹೌದಾ? ಎಣ್ಣಯ. ಎಣ್ಣಯ ಅಂದ್ರ ನನ್ನಯ. ಎಣ್ಣಯ, ನನ್ನಯ. ಎಣ್ಣೆಯ ಮನೆಗೀಗ ಅಂತ ಹೇಳ್ತಾನೆ ನಾವು, ಹೌದಾ? ಎಣ್ಣೆಯ ಅಂದ್ರ ನನ್ನಯ. ಆಮೇಲೆ ಚನ್ನಿಗ. ಚನ್ನಿಗ ಅಂದ್ರ ಸುಂದರ, ಚಲುವ. ಚನ್ನಿಗ ಅಂದ್ರ ಚಲುವ. ಚಲುವ, ಹೌದಾ? ಈಗ ಇವು ಒಂದು ಪೇಜ್ ಆಯ್ತಿದೆ, ಹೌದಾ? ಒಂದ್ರಿಗೆ ಒಂದು ಬಿಟ್ಟು ಬಂದ್ರೆ 7 ಬರ್ತಾವ, ಹೌದಾ? ಇವನ್ನೇನ್ ಮಾಡಬೇಕು, ಒಂದೊಂದು ಲೈನ್ ಬಿಟ್ಟು ಬರೀಬೇಕು. ಈಗ ಮುಂದಿನ ಪೇಜಲ್ಲಿ ಏನ್ ಮಾಡಬೇಕು, ಬಿಟ್ಟ ಪದ ತುಂಬಿರಿ ಬರೆಯೋದು, ಹೌದಾ? ಮುಂದಿನ ಪೇಜ್ ಬರೀರಿ, ಅಲ್ಲೇ ಬರೆಯೋದಿಲ್ಲ, ಹೌದಾ?
ಬರೆಯಿರಿ. ಬಿಟ್ಟ ಪದ ಬರೆಯಿರಿ. ಮುಂದಿನ ಪೇಜ್ನಲ್ಲಿ ಬರೀರಿ. ಹೌದಾ? ನೋಡಿ ಮಾರ್ಜಿನ್ 1 ಅಂತ ಹಾಕೋದು. ನೋಡಿ ಬಿಟ್ಟ ಪದ ಏನು ಬರೆಯಿರಿ ನೋಡಿ. ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ನೋಡಿ ಒಂದನೇದಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಅಲೆಗಳ ಕೈಯನ್ಬೇಕು ಗೆರೆ ಹಾಕಬೇಕು. ಚಂದಿರ ಬೆದರಿಹನೆ. ಈಗ ನಾವು ಯಾವ ಪದ ತುಂಬಿದೀವಿ ನಾವೆಲ್ಲ ಅಲೆಗಳ. ಹೌದಾ? ಬೆದರಿಹನೆ. ಅಂತಂದ್ರೆ ಅಂಜೋದು, ಅದು ಬೆದರಿಹನೆ. ಹೌದಾ? ಇನ್ನು ಎರಡನೇ ನೋಡಿ. ಏನೈತಿ? ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೆ. ಅರಳೆಯು ಮುತ್ತಿ ಡ್ಯಾಶ್ ಸುತ್ತಿ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೆ. ನೋಡಿ ಇಲ್ಲೇ ಯಾವ ಪದ ತುಂಬಿದೀವಿ ನಾವ? ಇಲ್ಲೇ ಮೈಯನ್ನು. ಈ ಶಬ್ದದ ಗೆರೆ ಹಾಕಬೇಕು. ಇನ್ನು ನೋಡಿ ನೆಕ್ಸ್ಟ್ ಮೂರನೇದು. ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು. ಮಂಜಿನ ಡ್ಯಾಶ್ ಮಂಜಿನ ಗಡ್ಡೆ. ಏನದು? ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ಏನ್ ಮಾಡತ್ತಪ್ಪ? ನಗುತಿಹನು. ಖುಷಿ ಆಗ್ತೈತೆ ಅವನು. ಹೌದಾ? ಮಂಜಿನ ಗಡ್ಡೆ ಕರಗಮನ ಅವನೇನಾಗ್ತೈತಿ? ಖುಷಿ ಆಗ್ತೈತಿ. ಅದಕ್ಕೆ ಅವ ನಗ್ತಿರ್ತಾನೆ. ಹೌದಾ? ನೋಡಿ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ಗಡ್ಡೆ ಕೆಳಗ ಏನ್ ಮಾಡ್ಬೇಕು? ಗೆರೆ ಹಾಕ್ಬೇಕು. ಈಗ ನೋಡಿ ನಾಲ್ಕನೇ ಲಾಸ್ಟ್ ನೋಡಿ. ನಾನು ಓಡಲು ತಾನು ಓಡುವ ಡ್ಯಾಶ್ ಚಂದಿರನು. ನಾನು ಓಡಲು ತಾನು ಓಡುವ ಚಂಡಿಗ.
ಚಂದಿರನು. ಚಂದಿರ ಚಂದಿರನು. ನೋಡಿ, ಈಗ ನಾವು ಯಾವ ಶಬ್ದಕ್ಕೆ ಗೆರೆ ಹಾಕಬೇಕು? ನಾನು ಓಡಲು ತಾನು ಓಡುವ ಡ್ಯಾಶ್ ಚಂದಿರನು, ಚಂದಿರ ಚಂದಿರನು. ಹೌದಾ? ಈಗ ನೋಡಿ, ಪದಗಳ ಅರ್ಥ ಬರ್ತೀವಿ, ಆಮೇಲೆ ಬಿಟ್ಟ ಪದ ಬರೆಯಿರಿ. ಇವ್ನು ಬರ್ತೀವಿ. ಈಗ ನೆಕ್ಸ್ಟ್ ಏನ್ ಬರೆಯುತ್ತಪ್ಪ? ಪ್ರಶ್ನೆ ಉತ್ತರ. ಏನ್ ಬರೀತಿ? ಪ್ರಶ್ನೆ ಉತ್ತರ. ಇಲ್ಲಿ ನೋಡಿ, ಈಗ ನೀವೇನ್ ಮಾಡಬೇಕು? ಇವ್ನು ಒಂದೊಂದು ಲೈನ್ ಬಿಟ್ಟು ಬರೀಬೇಕು. ಈಗ ನಾನು ಇಲ್ಲಿ ಗೆರೆ ಹಾಕ್ತೀನಿ. ಯಾಕಂತಂದ್ರ ಅದರ ಮುಂದಿನ ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ? ಬರಿತೀನಿ. ಪ್ರಶ್ನೆ ಉತ್ತರವನ್ನ ಇಲ್ಲಿ ಒಂದು ಎಷ್ಟು ಹಿಡಿಸುತ್ತೆ ಅಂತ ಬರ್ತೀನಿ, ಮುಂದಿನ ಮುಂದುವರ್ತೀನಿ ನೋಡಿ. ಹೌದಾ? ಇದ ಮುಂದಿನ ಪೇಜ್ ಬರೀರಿ. ಇವ್ 4 ಒಂದೊಂದು ಲೈನ್ ಬರೀತೀರಿ. ಇವನ್ನ ಮುಂದಿನ ಪೇಜ್ನಲ್ಲೇ ಬರೀರಿ. ಪ್ರಶ್ನೋತ್ತರಗಳು. ಇಲ್ಲಿ ಒಂದು ಪ್ರಶ್ನೆ ಹಿಡಿಸೈತಿ, ಬರೀತೀನಿ ನಾನು. ಪ್ರಶ್ನೋತ್ತರಗಳು ಚೆನ್ನಾಗೆ ಬರಿಬೇಕು. ಹೌದಾ? ಗೆರೆ ಬರ್ದ ಮಾರ್ಜಿನ ಪ್ರಶ್ನೆ 1 ಅಂತ ಹಾಕ್ರಿ. ಪ್ರಶ್ನೆ 1 ನೋಡಿ, ಪ್ರಶ್ನೆ 1 ಇದೆ. ಚಂದಿರ ಏತಕ್ಕೆ ಹೆದರಿದ್ದಾನೆ? ಚಂದಿರ ಯಾಕೆ ಹೆದರಿದಾನಪ್ಪ ಅವ? ಚಂದಿರ ಏತಕ್ಕೆ ಹೆದರಿದ್ದಾನೆ? ಹೆದರಿದ್ದಾನೆ ಅಂಜಿದಾನೆ. ಹೆದರಿದ್ದಾನೆ. ಏನ್ ನೋಡಿ ಹೆದರಿದಾನವ? ಹೇಳಿ ನೋಡೋಣ. ಚಂದಿರ ಏತಕ್ಕೆ ಹೆದರಿದ್ದಾನೆ? ಚಂದಿರ ಮೋಡದ ಅಲೆಗಳ ಕಂಡು ಹೆದರಿದ್ದಾನೆ. ನೋಡಿ, ಉತ್ತರ ಏನೈತಿ? ಚಂದಿರ ಮೋಡದ ಅಲೆಗಳ ಕಂಡು ನೋಡಿ ಕಂಡು ಹೆದರಿದ್ದಾನೆ. ಏನ್ ನೋಡಿ ಹೆದರಿದಾನಪ್ಪ? ಮೋಡದ ಅಲೆಗಳನ್ನ ನೋಡಿ ಏನ್ ಮಾಡಿದಾರಪ್ಪ ಅವ? ಹೆದರಿದ್ದಾನೆ. ನೋಡಿ, ಇನ್ನ ಇವ್ನು ಅಳಿಸಿ ನೋಡಿ, ಮೇಲಿಂದ ಇವ್ನು ಬರ್ದೇ ನೋಡಿ, ಆಮೇಲೆ ಬನ್ನಿ. ಒಂದೇ ಪ್ರಶ್ನೆ ಆಯ್ತು. ಈಗ ಎರಡನೇ ಪ್ರಶ್ನೆ ಬರ್ತೀನಿ ನೋಡಿ. ಚಂದಿರ ಏತಕ್ಕೆ ಹೆದರಿದ್ದಾನೆ? ಚಂದಿರ ಮೋಡದ ಅಲೆಗಳನ್ನ ಕಂಡು ಹೆದರಿದ್ದಾನೆ. ಉತ್ತರ ಪ್ರಶ್ನೆ ಉತ್ತರ. ಒಂದೇ ಪ್ರಶ್ನೆ ಆಯ್ತು. ಈಗ ನಾವು ಎರಡನೇ ಪ್ರಶ್ನೆ ಬರೆಯೋಣ. ಹೌದಾ? ನೋಡಿ, ಪ್ರಶ್ನೆ 2. ಪ್ರಶ್ನೆ 2 ಏನೈತಿ ನೋಡ್ರಿ. ಏನು ಗಾಳಿಗೆ ಹಾರಿ ಮೋಡಗಳಾಗಿವೆ? ಏನು ಗಾಳಿಗೆ ಹಾರಿ ಮೋಡಗಳಾಗಿವೆ? ಏನ್ ಗಾಳಿಗೆ ಹಾರಿ ಮೋಡ ಆಗಿದಾವ? ಮೋಡಗಳಾಗಿವೆ. ನೋಡಿ, ಹಿಂಗಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿವೆ. ಹಿಂಗಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿವೆ.
ಇನ್ನು ಪ್ರಶ್ನೆ 3 ನೋಡಿ. ಏನು ಕರಗಲು ಚಂದಿರ ನಗುತ್ತಿಹನು. ಏನು ಕರಗಲು ಚಂದಿರ ನಗುತ್ತಿಹನು. ಏನ್ ಕರಗಾನ ಅವ ನಗ್ತಿರ್ತಾನು. ಏನು ಕರಗಲು ಚಂದಿರ ನಗುತ್ತಿಹನು. ಮಂಜಿನ ಗಡ್ಡೆಯ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತ್ತಿಹನು. ಚಂದಿರ ನಗುತ್ತಿಹನು. ನಗುತ್ತಿಹನು. ನೋಡಿ ಪ್ರಶ್ನೆ 4. ಮಗು ಇಲ್ಲಿ ಯಾರನ್ನು ಕರೆಯುತ್ತಿದೆ. ಯಾರು ಕರೆಯಾದಂತ ಅವ? ಮಗು ಇಲ್ಲಿ ಯಾರನ್ನು ಕರೆಯುತ್ತಿದೆ. ನೋಡಿ ಮಗು ಉತ್ತರ ನೋಡಿ. ಮಗು ಇಲ್ಲಿ ಯಾರು ಕರೆಯದಪ್ಪ? ಆಕಾಶ ಯಾರು ಇರ್ತಾರೋ? ಹೌದಾ? ಯಾರು ಇರ್ತಾರಲ್ಲೇ? ಚಂದಿರ. ಮಗು ಚಂದಿರನನ್ನು ಕರೆಯುತ್ತಿದೆ. ಬಾಬಾ ಚಂದ್ರನ ಕರೀತಿರ್ತಾನೆ ನೋಡು. ಹೌದಾ? ಮಗು ಇಲ್ಲಿ ಯಾರನ್ನು ಕರೀತಿದೆ? ಮಗು ಚಂದಿರನನ್ನು ಕರೆಯುತ್ತಿದೆ. ನೋಡಿ ಇಷ್ಟೆಲ್ಲ ಬರ್ಸಿದ್ದೆ ನಾನು. ಈಗ ಕಂಪ್ಲೀಟ್ ಆಯ್ತು. 4 ಪ್ರಶ್ನೆ ಇದಾವ. ಆಮೇಲೆ ಪದಗಳ ಅರ್ಥ 7 ಇದಾವ. ಆಮೇಲೆ ಬಿಟ್ಟ ಸ್ಥಳ 4 ಇದಾವ. ಇವುಗಳನ್ನ ನೀವೇನ್ ಮಾಡ್ಬೇಕಪ್ಪ? ಒಂದೊಂದು ಲೈನ್ ಬಿಟ್ಟ ಪ್ರಶ್ನೆ ಉತ್ತರ ಬರೀಬೇಕು. ಆಮೇಲೆ ಪದಗಳ ಅರ್ಥನೂ ಒಂದೊಂದು ಲೈನ್ ಬಿಟ್ಟು ಬರೀಬೇಕು. ಬಿಟ್ಟ ಸ್ಥಳಗಳನ್ನು ಒಂದೊಂದಾದ್ಮೇಲೆ ಒಂದೊಂದು ಲೈನ್ ಬಿಟ್ಟು ಬರೀಬೇಕು. ಇವನ್ನೇನ್ ಮಾಡ್ಬೇಕು? ಪಕ್ಕಾದಲ್ಲಿ ಬರೀಬೇಕು. ಈತಾ ಇವತ್ತಿಗೆ ಈ ಅವಧಿಯನ್ನ ಇಲ್ಲಿ ಮುಗಿಸುತ್ತೇನೆ. ಧನ್ಯವಾದಗಳು.